ಇದು ಬಂದು ಪ್ಲಾಟಿನಮ್ ತೆಗಿಬಹುದು. ಅಂದ್ರೆ ಹೋಲ್ ಇದೆ ಅಲ್ಲಿ ಒಳಗಡೆ. ಹೌದು, ಹೋಲ್ ಇದೆ. ಹಾ. ಆದ್ರೆ ಶೆಡ್ಯೂಲ್ ಫಿಕ್ಸ್ ಮಾಡಿ ಈ 3 ವರ್ಷಕ್ಕೆ ಕೊಟ್ಟಿದ್ದೀನಿ ಆಲ್ರೆಡಿ. 3 ವರ್ಷ ಬುಕಿಂಗ್. ನನ್ನ ಹತ್ರ ಟ್ಯಾಟೂ ಹಾಕ್ಸ್ಕೊಂಡು ಹೋಗಿರೋರು ಎಲ್ಲರೂ ಅದೇ ಹೇಳ್ತಾರೆ, ನಿನ್ ಕೈಯಲ್ಲಿ ಟ್ಯಾಟೂ ಹಾಕ್ಸ್ಕೊಂಡ್ರೆ ಏನೋ ಒಂದು ಆಯ್ತದಣ್ಣ ಅಂತ ಅಂತಾರೆ. ಎಲ್ಲ ನಿನ್ ಕೈಯಲ್ಲಿ ಟ್ಯಾಟೂ ಹಾಕ್ರೆ ಹಾಕ್ಸ್ಕೊತೀವಿ ಅಂತಾರೆ. ಸೊ ನಮ್ದು ಲಕ್ಕಿ ಅಂಡ್ ಟ್ಯಾಟೂ ಆರ್ಟಿಸ್ಟ್ ಅಂತ ಕೂಡ ಹೇಳ್ತಾರೆ. 10 ರೂಪಾಯಿ ಟ್ಯಾಟೂ ಬಂದ್ರೆ ಸಾಕು, 10 ಜನ ಬಂದ್ರೆ ಸಾಕು ಅಂತ ಅನ್ಕೊಂತಿದ್ದವನು ಈಗ ಅಪಾಯಿಂಟ್ಮೆಂಟ್ ತಗೋ ಅಂತ ಹೇಳ್ತಾನಲ್ಲ ಅಂತ. ಸೊ ನಾನು 3 ವರ್ಷಕ್ಕೆ ಬುಕ್ ಆಗಿರೋ ಟ್ಯಾಟೂ ಆರ್ಟಿಸ್ಟ್. 3 ವರ್ಷಕ್ಕೆ ಬುಕ್ ಆಗ್ಬಿಟ್ಟಿದೀನಿ. ಸೊ ಒಂದ್ ದಿವಸ ರಜೆ ಇರಲ್ಲ ನನಗೆ. ಈ ವಾಲೆಗೂ ಈ ಗಡ್ಡಗೂ ಈ ಕೂದ್ಲಿಗೂ ನೋಡಿದ ತಕ್ಷಣ ಎಲ್ಲ ಇದ್ರು ಕಟ್ಟಿತ್ತು. ಹಾಯ್ ಬ್ರೋ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ಬ್ರೋ. ಸ್ನೇಹಿತರೆ ನಮಸ್ತೆ. ನೀವು ನೋಡ್ದಂಗೆ ಏನಪ್ಪಾ ಅಂದ್ರೆ ಟ್ಯಾಟೋ ಗೋಸ್ಟ್ ಅಂತಾನೆ ಫೇಮಸ್ ಆಗಿರುವ ಇನ್ಸ್ಟಾಗ್ರಾಮ್ ಸ್ಟಾರ್ ಅಂತ ಹೇಳ್ಬೋದು. ಅದೇ ರೀತಿ ಅವರು ಟ್ಯಾಟೋ ಹಾಕೋ ಅವ್ರ ಬಿಸ್ನೆಸ್ ಕೂಡ ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರ ಲೈಫ್ ಹೇಗಿದೆ, ಅವರು ಕೂಡ ನೀವು ನೋಡಿದಾಗ ಏನ್ ಅನ್ಸುತ್ತೆ, ರಗಡ್ ಆಗಿದ್ದಾರೆ, ಏನ್ ಆ ತರ ಇದಾರೆ ಅನ್ಸುತ್ತೆ. ಬಟ್ ಅವ್ರ ಒಳಗಿರೋ ಮೃದು ಸ್ವಭಾವವನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದೆ ಬ್ರೋ. ಇವಾಗ ನೀವು ನೋಡಿದ ತಕ್ಷಣ ನೀವು ರಗಡ್ ಒಂಥರ ವಿಲನ್ ತರ ಅನ್ಸ್ಬಿಡ್ತಾರೆ. ಅದು ಈ ಫೇಸ್ ಬಂದ್ಬಿಟ್ಟು ಫಸ್ಟ್ ಇವಾಗ ವಿಲನ್ ಅಂದ್ರಲ್ಲ, ಇದನ್ನ ಬಂದು ಫಸ್ಟ್ ನಾವು ಶಾಪ ಅಂತ ಅನ್ಕೊಂಡಿದ್ದೆ. ಓಕೆ. ಏನ್ ಎಲ್ಲರೂ ನೋಡಿದವ್ರಲ್ಲ ಹಿಂಗ್ ವಿಲನ್ ಅಂತ. ಈಗ ನಾವು ಮಾಡೋ ಆಕ್ಟಿಂಗ್ ಎಲ್ಲ ಸೂಟ್ ಆಗ್ತಿದೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಸ್ವಲ್ಪ ಚಾನ್ಸ್ ಗಳೆಲ್ಲ ಸಿಗ್ತಿದೆಯಲ್ಲ. ಈಗ ಅನಿಸ್ತಿದೆ ವಿಲನ್ ತರ ಕಾಣೋದು ಇದು ನನಗೆ ವರ ಅಂತ ಅನಿಸ್ತಿದೆ. ಸೊ ನೀವು ವಿಲನ್ ಅಂದ್ರೆ ಖುಷಿ ಆಯ್ತು. ಥ್ಯಾಂಕ್ ಯು. ಅಂದ್ರೆ ಇವಾಗ ನಾವು KGF ತರದ್ದು ಗ್ಯಾಂಗ್ ಸ್ಟರ್ದು ಒಂದು ಸಿನಿಮಾಗಳನ್ನ ನೋಡಿದಾಗ ಈ ತರ ಕ್ಯಾರೆಕ್ಟರ್ ಅದಕ್ಕೆ ಸೂಟ್ ಆಗೋದು. ಖಂಡಿತ ಹೌದು. ಹೌದು, ಅದಕ್ಕೆ ನೋಡಕ್ಕೂ ಕೂಡ ಹಂಗೆ ಇದ್ದೀರಾ. ತುಂಬಾ ಆಕ್ಟಿಂಗ್ ಗಳು ಅಥವಾ ಹುಚ್ಚು ಅನ್ಸುತ್ತೆ ಸ್ವಲ್ಪ. ಹೌದು ಹೌದು. ಆಕ್ಟಿಂಗ್ ಬಂದ್ಬಿಟ್ಟು ಮಾಡ್ತಾ ಇರ್ತೀವಿ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ. ಏನಂತಂದ್ರೆ ಜನ ಒಂದನ್ನೇ ಜಾಸ್ತಿ ನೋಡಲ್ಲ. ಇವಾಗ ನಾನ್ ಬಂದ್ಬಿಟ್ಟು ಆಕ್ಚುಲಿ ಟ್ಯಾಟೂ ಆರ್ಟಿಸ್ಟ್ ಅಲ್ವಾ. ಬರೀ ಟ್ಯಾಟೂ ಆಗ್ತಾ ಇದ್ರೆ ಏನ್ ಟ್ಯಾಟೂ ಹಾಕ್ತಾರೆ, ಯಾವಾಗ ಅವ್ರಿಗೆ ಟ್ಯಾಟೂ ಯಾವಾಗ ಬೇಕು ಅಂತ ಅನ್ಸುತ್ತೋ ಅವಾಗ ಟ್ಯಾಟೂ ನೋಡ್ತಾರೆ ಅಷ್ಟೇನೆ. ಸೊ ಇಷ್ಟು 3,40,000 ಜನ ಈಗ ಫಾಲೋ ಮಾಡ್ತಿದಾರೆ ಅಂದ್ರೆ ಎಲ್ಲರೂ ಬರೀ ಟ್ಯಾಟೂಗೋಸ್ಕರ ಫಾಲೋ ಮಾಡ್ತಾರಲ್ಲ. ಒಬ್ರಿಗೆ ಆಕ್ಟಿಂಗ್ ಬೇಕಿರುತ್ತೆ, ಒಬ್ರಿಗೆ ಏನೋ ಹೆಲ್ಪ್ ಬೇಕಿರುತ್ತೆ, ಇನ್ನೊಬ್ರಿಗೆ ಟ್ಯಾಟೂ ಬೇಕಿರುತ್ತೆ. ಅವ್ರಿಗೆ ಏನ್ ಎಂಟರ್ಟೈನ್ಮೆಂಟ್, ನಮ್ಮ ವಿಡಿಯೋಸ್ ಒಂದು 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಏನ್ ಅವ್ರಿಗೆ ನೋಡ್ತಾರೋ ಅದು ಅವ್ರಿಗೆ ಅಟ್ಮಾಸ್ಫಿಯರ್ ಚೆನ್ನಾಗಿ ಕ್ರಿಯೇಟ್ ಆಗ್ಲಿ, ಆಮೇಲೆ ಅವ್ರಿಗೆ ನೋಡೋದಕ್ಕೆ ಖುಷಿ ಆಗ್ಲಿ ಅಂತ ಆಕ್ಟಿಂಗ್ ಮಾಡ್ತೀವಿ. ಆಮೇಲೆ ಟ್ಯಾಟೂಸ್, ಆಮೇಲೆ ಸ್ವಲ್ಪ ಕಾಮಿಡಿ ಇದೆಲ್ಲ ಮಾಡ್ತಾ ಇರ್ತೀವಿ. ಜೊತೆಲಿ ಟ್ಯಾಟೂನ ಬಿಸ್ನೆಸ್, ಇದು ನನ್ನ ಮೇನ್ ಬಿಸ್ನೆಸ್ ಟ್ಯಾಟೂ. ಅದೇ ರೀತಿ ನಿಮ್ ಆಕ್ಟಿಂಗ್ ಹೇಗೆ? ಆಕ್ಟಿಂಗ್ ಹೇಗೆ ಅಂತಂದ್ರೆ ಹುಚ್ಚು, ನೀವ್ ಹೇಳಿದಾಗ. ಅಷ್ಟು ಈಗ ಬೇರೆ ಬೇರೆ ರಂಗಗಳಲ್ಲಿ ಇವಾಗ ಈ ಇದಕ್ಕೆ ಸಂಬಂಧಪಟ್ಟಿರೋದು ಏನೋ ಒಂದು ಗಾಡಿ, ಒಂದು ರೇಸರ್ ಆಗ್ಲಿ, ಮತ್ತೆ ಏನೇ ಅಚೀವ್ಮೆಂಟ್ ಮಾಡಿರೋದ್ರಲ್ಲಿ ಜನ ಜಾಸ್ತಿ ಮನ್ಸಿಗೆ ತಗೊಳ್ಳೋದು ಸಿನಿಮಾದವ್ರನ್ನ, ಆಕ್ಟರ್ಸ್ ಗಳನ್ನ. ಆಮೇಲೆ ನಮ್ಮ ಇಂಡಿಯನ್ಸ್ ಯಾವ ತರ ಅಂದ್ರೆ, ಯಾರೊಬ್ರು ಹೇಳಿರೋದು, ಸಿನಿಮಾನ ನೋಡಿ ಫಾಲೋ ಅಪ್ ಮಾಡೋರು ಇಂಡಿಯನ್ಸ್ ಮಾತ್ರ ಅಂತೆ. ಇವಾಗ ಯಶ್ ಅವರೊಬ್ರು ಒಂದು ಹೇರ್ ಸ್ಟೈಲ್ ಮಾಡಿದ್ರೆ ಜನ ಅದನ್ನ ಮಾಡ್ತಾರೆ, ಯಾರೋ ಒಬ್ರು ಬಾಡಿ ಬಿಲ್ಡ್ ಮಾಡಿದ್ರೆ ಇದ್ ಮಾಡ್ತಾರೆ. ಸೊ ನಮ್ಮ ಇಂಡಿಯನ್ಸ್ ಅಲ್ಲಿ ಯಾವ ತರ ಅಂದ್ರೆ ಸಿನಿಮಾನ ಜಾಸ್ತಿ ತಲೆ ತಗೋತಾರೆ, ಇನ್ಸ್ಪೈರ್ ಆಗ್ತಾರೆ. ಆಮೇಲೆ ಸಿನಿಮಾನೇ ಜಾಸ್ತಿ ದಿವಸ ನೆನಪಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಓದಿರ್ತೀವಿ, ಒಂದು 5ನೇ ಕ್ಲಾಸ್ ನೆನಪಿರಲ್ಲ. ಈಗ ನಿಮ್ಗೂ ನೆನಪಿಲ್ಲ 5ನೇ ಪದ್ಯ ಯಾವ್ದು ಅಂತ ನೆನಪಿಲ್ಲ. ಅದೇ ರಾಜ್ಕುಮಾರ್ ಅವ್ರು ಯಾರೋ ಹಳೆ ಸಿನಿಮಾದಲ್ಲಿ ಏನು ಅಂತ ನೆನಪಿರುತ್ತೆ. ಸೊ ಸಿನಿಮಾದಿಂದ ಏನು ಅಂತಾರೆ ಜನರ ಮನಸ್ಸಲ್ಲಿ ಶಾಶ್ವತ ಉಳ್ಕೋಬಹುದು ಅಂತ ಒಂದಿದು. ಸೊ ಅದಕ್ಕೆ ಆಕ್ಟಿಂಗ್ ಬೇಕಾಗತ್ತೆ. ಸೊ ಹಂಗಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಇನ್ನು ಆಕ್ಟಿಂಗ್ ಏನು ಅಷ್ಟೊಂದೇನ್ ಬರಲ್ಲ, ಗ್ರೋ ಆಗ್ತಾ ಇದೀನಿ. ಒಬ್ಬೊಬ್ರು ನಾವೇನೋ ಒಂದು ಆಕ್ಟಿಂಗ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾರೆ, ಇನ್ ಸ್ವಲ್ಪ ಚೆನ್ನಾಗಿ ಬರ್ಬೇಕಾಗಿತ್ತು, ಇನ್ನೂ ಏನೋ ಬೇಕು ಅಂತ ಹಾಕ್ತಾರೆ. ಸೊ ಅದನ್ನೆಲ್ಲ ಪಾಸಿಟಿವ್ ಆಗಿ ತಗೋತೀವಿ. ತಗೊಂಡು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಜನ ಈ ತರ ಹೇಳ್ತಿದ್ದಾರೆ, ಸೊ ಇವ್ರಿಗೆ ಇನ್ನೂ ಸ್ವಲ್ಪ ಸಮಾಧಾನ ಆಗ್ಬೇಕು ಅಂತ ಅದನ್ನು ಕೂಡ ಮಾಡ್ತಾ ಇರ್ತೀವಿ. ಆತರ ಆಕ್ಟಿಂಗ್ ಮುಖಾಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಬೇಕು, ಒಬ್ಬ ಒಳ್ಳೆ ವಿಲನ್ ಆಗ್ಬೇಕು ಅಂತ ಇದೆ. ವಿಲನ್ ಆಗ್ಬೇಕು ಅಂತ ಖಂಡಿತ ಇದೆ. ನಿಜವಾಗ್ಲೂ ಅದು ಹಾಗೆ ಆಗ್ತೀರಾ? ಈಗ ಈ ತರ ಲುಕ್ ಇಟ್ಕೊಂಡು ಏನಾದ್ರು ಆಡಿಷನ್ ಕೊಟ್ರೆ ಅಂತೂ ಮುಗ್ದೇ ಹೋಯ್ತು. ಅಂದ್ರೆ ನನಗೆ ಟೈಮ್ ಸಿಗಲ್ಲ ಪಾಪ. ನೀವು ಸುಮಾರು ದಿವಸದಿಂದ ಮೆಸೇಜ್ ಮಾಡ್ತಿದ್ರಿ. ನಾನು ಈಗ ನೋಡ್ರಿ, ನೀವು ಬರಕಿನ ಮುಂಚೆ ನನಗೆ ಒಂದು ಕೆಲಸ ಮಾಡಿ ಮುಗಿಸಿ ನೀವು ಬರ್ತಾ ನಾನು ಗ್ಲೌಸ್ ಅಲ್ಲೇ ಇದ್ದೆ. ಕೆಲಸ ಮಾಡ್ಬಿಟ್ಟು ತಕ್ಷಣ ಆಮೇಲೆ 3 ಗಂಟೆಗೆ ಒಬ್ರು ಬರ್ತಾ ಇದಾರೆ ಅಂತ ಹೇಳಿ ನಾನು ವರ್ಕ್ ನ ಇದ್ ಮಾಡಿ, ಇದೆಲ್ಲ ಹಂಗೆ ಬಿಜಿ ಅಂತ ಇತ್ತು. ಕೆಲಸದ ನಾನು ವರ್ಕ್ ಸ್ಟೇಷನ್ ಕೆಲಸದಲ್ಲಿ ಬಿಸಿ ಇರ್ತೀನಿ ಯಾವಾಗ್ಲೂ.
ಸೊ ಇವಾಗ ಕೆಲ್ಸದಲ್ಲಿ ಬಿಸಿ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗಕ್ ಆಗ್ತಿಲ್ಲ. ಯಾವ್ದನ್ನ ಅಪಾಯಿಂಟ್ಮೆಂಟ್ ಯಾವ್ದನ್ನ ಕ್ಯಾನ್ಸಲ್ ಆಯ್ತು ಅಂತಂದ್ರೆ, ಇವಾಗ ಯಾರೋ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ, ಬರೋದಕ್ಕೆ ಇವತ್ತು ಬರಕ್ಕಾಗಲ್ಲ ಅಣ್ಣ, ಏನೋ ಊರಲ್ಲಿ ಕೆಲಸ ಇದೆ ಆತರ ಈ ತರ ಹೇಳ್ತಾರಲ್ವಾ, ಅವ್ರು ಕ್ಯಾನ್ಸಲ್ ಆಗ್ಬಿಟ್ರೆ ನಮ್ಗೆ ಒಂದ್ 2 ಅವರ್ ಫ್ರೀ ಸಿಗುತ್ತಲ್ಲ, ಹೋಗಿ ಯಾವ್ದನ್ನ ವಿಡಿಯೋ ಮಾಡ್ಬಿಡ್ತೀವಿ. ಅದೇ ಟೈಮ್ ನಮ್ಗೆ ವಿಡಿಯೋ ಮಾಡೋದಕ್ಕೆ ಟೈಮ್, ಇನ್ ಬೇರೆ ಟೈಮ್ ಸಿಗಲ್ಲ ನಮಗೆ. ಸೊ ನಾನು 3 ವರ್ಷಕ್ಕೆ ಬುಕ್ ಆಗಿರೋ ಟ್ಯಾಟೂ ಆರ್ಟಿಸ್ಟ್. 3 ವರ್ಷಕ್ಕೆ ಬುಕ್ ಆಗ್ಬಿಟ್ಟಿದೀನಿ. ಸೊ ಒಂದ್ ದಿವಸ ರಜೆ ಇರಲ್ಲ ನನಗೆ. ಯಾವ ರೀತಿ ಅರ್ಥ ಆಗ್ಲಿಲ್ಲ ನನ್ಗೆ. ಅಪಾಯಿಂಟ್ಮೆಂಟ್ಸ್ ತಗೋತಾರೆ. ಇವಾಗ ಹೆಂಗೆ ಅಂತಂದ್ರೆ, ಜನಗಳು ಕೆಲವೊಬ್ರು ಅನ್ಕೊಂತಾರೆ, ಈ ನನ್ ಮಗನಿಗೆ ಅವಾಗ ಎಲ್ಲ ಟ್ಯಾಟೂ 10 ರೂಪಾಯಿ ಟ್ಯಾಟೂ ಬಂದ್ರೆ ಸಾಕು, 10 ಜನ ಬಂದ್ರೆ ಸಾಕು ಅಂತ ಅನ್ಕೊಂತಿದ್ದವನು ಈಗ ಅಪಾಯಿಂಟ್ಮೆಂಟ್ ತಗೋ ಅಂತ ಹೇಳ್ತಾನಲ್ಲ ಅಂತ. ಸೊ ಅದು ಅವ್ರ ಮೈಂಡ್ ಸೆಟ್ ಅಲ್ಲಿ ಸ್ವಲ್ಪ ಗಾಂಚಲಿ ದುರಂಕಾರ ಈ ತರ ಅನ್ಸುತ್ತೆ. ಬೇರೆ ಜನಕ್ಕೆ ಏನು ರಿಯಾಲಿಟಿ ಏನು ಅಂತಂದ್ರೆ, ಅಪಾಯಿಂಟ್ಮೆಂಟ್ ಏನು ಅಂದ್ರೆ, ಇಡೀ ಕರ್ನಾಟಕದಲ್ಲೇ ತುಂಬಾ ಕಮ್ಮಿ ಟ್ಯಾಟೂ ಹಾಕುವಂತ ಪ್ರೊಫೆಷನಲ್ ಟ್ಯಾಟೂ ಆರ್ಟಿಸ್ಟ್ ನಾನು. ತುಂಬಾ ಕಮ್ಮಿಗೆ 220 ರೂಪಾಯಿ ಅಂದ್ರೆ ಯಾರು ನಂಬಲ್ಲ. 220 ರೂಪಾಯಿ ಒಂದು ಸ್ಕ್ವೇರ್ ಇಂಚ್ ಅಂತ ಶುರುವಾಗುತ್ತೆ. ಬೇರೆ ಕಡೆ 350 ರೂಪಾಯಿಂದ ಶುರುವಾಗುತ್ತೆ. ಬೇಸಿಕ್ ಅಲ್ಲೇ 350 ರೂಪಾಯಿಂದ ಟ್ಯಾಟೂ ಶುರುವಾಗುತ್ತೆ. ಹೈಯೆಸ್ಟ್ 1200 ರೂಪಾಯಿ 1 ಇಂಚ್ ವರ್ಗು ಹೋಗುತ್ತೆ. ನಾನ್ ಮಾಡ್ತಿರೋದು 220 ರೂಪಾಯಿ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಅಂತ ಮಾಡ್ತಿರೋದು. ಸೊ ಕಮ್ಮಿ ರೇಟಲ್ಲಿ ಮಾಡೋದ್ರಿಂದ ಜನ ಜಾಸ್ತಿ ಬರ್ತಾರೆ. ಆಮೇಲೆ ಕಮ್ಮಿ ರೇಟಲ್ಲಿ ಮಾಡ್ತೀನಿ ಅಂತ ಹೆಂಗ್ ಬೇಕೋ ಹಂಗ ಮಾಡಲ್ಲ. ನಂದೇ ಒಂದ್ ಟೈಮ್ ತಗೊಂಡು ಕಸ್ಟಮೈಸ್ ಮಾಡಿ ಅವ್ರಿಗೆ ಸಮಾಧಾನ ಆಗ್ಬೇಕು. ಟ್ಯಾಟೂ ಹೆಂಗ್ ಬೇಕೋ ಹಂಗ ದುಡ್ಡಿಸ್ಕೊಳಕ್ ನಮಗೂ ಸಮಾಧಾನ ಆಗಲ್ಲ. ಸೊ ಕಮ್ಮಿ ರೇಟಲ್ಲಿ ಹಾಕೋದ್ರಿಂದ ಜನ ಜಾಸ್ತಿ ಬರ್ತಾರಲ್ಲ. ಮತ್ತೆ ಬರೋ ಜನ ಎಲ್ಲ ಏನ್ ಕೇಳ್ತಾರಂದ್ರೆ, ನೀನೇ ಹಾಕ್ಬೇಕು ಅಣ್ಣ, ಬೇರೆ ಹಾಕಿದ್ರೆ ಬೇಡ ಅಂತಾರೆ. ಸೊ ನಾನು ಬೇಕಾದ್ರೆ ಒಂದ್ 5 ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಜಾಸ್ತಿ ಜನನ ಇದು ಟ್ಯಾಟೂ ಹಾಕೋ ತರ ಮಾಡ್ಬೋದು. ಅಂದ್ರೆ ಪರಿಸ್ಥಿತಿ ಯಾವ ತರ ಅಂತಾನೆ, ಬರೋರೆಲ್ಲ ನಿನ್ ಕೈಯಲ್ಲಿ ಟ್ಯಾಟೂ ಹಾಕೋರು ಹಾಕ್ಸ್ಕೊತೀವಿ ಅಂತಾರೆ. ಸೊ ನಂದು ಲಕ್ಕಿ ಅಂಡ್ ಟ್ಯಾಟೂ ಆರ್ಟಿಸ್ಟ್ ಅಂತ ಕೂಡ ಹೇಳ್ತಾರೆ ಅಂತಾರೆ. ಸೊ ಇದೆಲ್ಲ ಕಾಯಿನ್ಸ್ ಎಲ್ಲ ನೋಡಿರ್ತೀರಾ, ಸುಮಾರು ಜನ ಇದ್ ಮಾಡಿದಾರೆ. ಜನಗಳು ಬಂದು ಈ ತರ ಹಾಕ್ಬಿಟ್ಟು ಹೋಗ್ತಾರೆ. ಅಮೌಂಟ್ ಎಷ್ಟಾಗತ್ತೋ ಅದ್ರ ಮೇಲೆ 1 ರೂಪಾಯಿ ಇಟ್ಬಿಟ್ಟು ಜನ ಕೊಟ್ಟು ಹೋಗ್ತಾರೆ. ನನ್ನ ಹತ್ರ ಟ್ಯಾಟೂ ಹಾಕ್ಸ್ಕೊಂಡು ಹೋಗಿರೋರು ಎಲ್ಲರೂ ಅದೇ ಹೇಳ್ತಾರೆ, ನಿನ್ ಕೈಯಲ್ಲಿ ಟ್ಯಾಟೂ ಹಾಕ್ಸ್ಕೊಂಡ್ರೆ ಏನೋ ಒಂದ್ ಆಯ್ತದೆ ಅಣ್ಣ ಅಂತ ಅಂತಾರೆ. ಸೊ ಹಂಗಿರೋದ್ರಿಂದ ಜನ ಏನು ಅಂತಂದ್ರೆ, ನನ್ ಕೈಯಲ್ಲಿ ಹಾಕ್ಸ್ಬೇಕು ಅಂತ ಕಾಯ್ತಾರಲ್ಲ. ಒಂದ್ ದಿವಸಕ್ಕೆ ನಾನು ಒಬ್ಬ ಮನುಷ್ಯನೇ ಇರೋದು ಆರ್ಟಿಸ್ಟ್. ಒಂದ್ ದಿವಸಕ್ಕೆ ಒಂದ್ 5-6 ಜನ ಅಷ್ಟೇ ಅಟೆಂಡ್ ಮಾಡಕ್. ಸೊ 1000 ಜನ ಕೇಳೋದ್ರಿಂದ ಇವತ್ತು 5 ಜನ, ನಾಳೆ 5 ಜನ, ನಾಡಿದ 5 ಜನ, ಚಿಕ್ಕ ಟ್ಯಾಟೂ ಇದ್ರೆ ಒಂದ್ ದಿವಸಕ್ಕೆ 7 ಜನ 8 ಜನ ಈ ತರ ಬುಕ್ ಮಾಡ್ಕೊಂಡು ಒಂದು ನಾನ್ ಕರೆಕ್ಟ್ ನಿದ್ದೆ ಮಾಡಿನ ಒಂದ್ 3 ತಿಂಗಳಾಗೋಯ್ತು. ನಾನ್ ಬೆಳಿಗ್ಗೆ 5:30 ರಾತ್ರಿ 2 ಗಂಟೆವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ಆತರ ಶೆಡ್ಯೂಲ್ ಫಿಕ್ಸ್ ಮಾಡಿ ಈ 3 ವರ್ಷಕ್ಕೆ ಆಲ್ರೆಡಿ 3 ವರ್ಷ ಬುಕ್ಕಿಂಗ್. ಹೌದಾ? ಹೌದು. ಅಂದ್ರೆ ನಾನು ಆಫರ್ ಬಿಟ್ಟಿರೋದು 2 ವರ್ಷಕ್ಕೆ ಆಫರ್ ಬಿಟ್ಟಿರೋದು. 3 ವರ್ಷ ಬುಕ್ಕಿಂಗ್ ಅಂತಂದ್ರೆ ಜನ ಹೆಂಗ್ ಥಿಂಕ್ ಮಾಡ್ತಾರಂದ್ರೆ, ಫಸ್ಟ್ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋಣ, ಹೋಗೋದು ಬಿಡೋದು ಸೆಕೆಂಡ್ ಅಂತ ತಗೋತಾರಲ್ವಾ. ಅದ್ರಲ್ಲಿ ತಗೊಂಡಷ್ಟು ಜನ ಬರ್ಬೇಕು. ಇವತ್ತಿನ ಶೆಡ್ಯೂಲ್ ಈ ದಿವಸ 5 ಅಪಾಯಿಂಟ್ಮೆಂಟ್ ಇವತ್ತು ಬಂದಿದ್ದು 2 ಬಂದ್ರು, 3 ಜನ ಕ್ಯಾನ್ಸಲ್ ಆಗಿದೆ. ಅಂದ್ರೆ ಅವ್ರ 3 ಜನಕ್ಕೆ ಏನೋ ಇರುತ್ತೆ, ಅವ್ರು ತಗೊಂಡಿರೋ 1 ತಿಂಗಳಿಂದ ಇಲ್ಲ ಒಬ್ಬೊಬ್ರು ಮತ್ತೆ ಯಾವ ಕೈ ಸಿಗ್ತಾನೆ ಗೊತ್ತಿಲ್ಲ ಬರೋರು ಇರ್ತಾರೆ. ಸೊ ಇವತ್ತೇ ನಾವು ಕ್ಯಾನ್ಸಲ್ ಆಯ್ತು ಅಂದ್ರೆ ನಾವು ಆಫೀಸಲ್ಲಿ ಮುಂಚೆನೆ ಕಾಲ್ ಮಾಡಿ ಹೇಳ್ತೀವಿ ಅವರಿಗೆ, ಸರ್ ಈ ತರ ಅಪಾಯಿಂಟ್ಮೆಂಟ್ ಇತ್ತು ಅಂತ. ಅವರು ಹೇಳ್ತಾರೆ ಬರಕ್ಕಾಗಲ್ಲ ಸರ್ ಅಥವಾ ಏನೋ ಕೆಲಸ ಇದೆ ಅಂತ ಹೇಳಿದಾಗ ಬೇರೆಯವ್ರು ಯಾರನ್ನ ಇತ್ತು ತೆಗೆದು ರಿಪ್ಲೇಸ್ ಮಾಡ್ಕೊಡ್ತೀವಿ. ಅಂದ್ರೆ 3 ವರ್ಷ ಅಪಾಯಿಂಟ್ಮೆಂಟ್ ತಗೊಂಡು ಇನ್ನೊಂದು ತಿಂಗಳೊಳಗೆ ಆಗ್ಬಿಡುತ್ತೆ ಕೆಲಸ. ಅಂದ್ರೆ ರಿಪ್ಲೇಸ್ ಮಾಡಿ ಕೊಟ್ಟಾಜ್ ಮಾಡ್ತೀವಿ. ಒಬ್ಬೊಬ್ರು ಮುಂದೆ ಆನಿವರ್ಸರಿ ಇರುತ್ತೆ ಅಂತ ಯಾವತ್ತೋ ಡೇಟ್ ಇವತ್ತು, ಆಮೇಲೆ ಬರ್ಡೇ ಇದೆ ಅಂತ ನೋಡೋ ನೆಕ್ಸ್ಟ್ ಇಯರ್, ಆಮೇಲೆ ಪ್ರಪೋಸಲ್ ಡೇಟ್ಸ್ ಏನೇನೋ ಇರುತ್ತಲ್ಲ, ಆ ಡೇಟ್ ಅಂದ್ಬಿಟ್ಟು ಯಾವಾಗ ತಗೊಂಡಿರ್ತಾರೆ. ಸೊ ಅಲ್ಲಿವರೆಗೂ ಬುಕ್ ಆಗಿರುತ್ತೆ. ಆ ಡೈಲಿ ಅಂತ ಇವಾಗ ನಾ ಹತ್ರ ಯಾರನ್ನ ವರ್ಕ್ ಇವಾಗ ಫೋನ್ ಮಾಡಿದ್ರೆ ನಾಳೆ ನಾಡಿದ್ದು ಹಿಂಗೆ ಎಲ್ಲಾರು ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ಇವಾಗ ಟ್ಯಾಟೂ ಹಾಕ್ತೀರಾ ನೀವು? ಎಷ್ಟು ವರ್ಷ ಆಯ್ತು ಅಂದ್ರೆ ಟ್ಯಾಟೂ ಕಲ್ತು? ಟ್ಯಾಟೂ ಬಂದು ಇದೊಂದು 12 ಇಯರ್ಸ್, 12 ವರ್ಷದ ಏನು ಅಂತಂದ್ರೆ, ಅವಾಗ ನನ್ನ ಯಾರು ನಂಬ್ತಾ ಇರ್ಲಿಲ್ಲ. ಟ್ಯಾಟೂ ಆರ್ಟಿಸ್ಟ್ ಅಂದ್ರೆ ಹೆಂಗಿರ್ಬೇಕು ಅಂತ. ನಾನ್ ಸಖತ್ ಡೀಸೆಂಟ್ ಆಗಿದ್ದೆ, ಗಡ್ಡ ಇದೆಲ್ಲ ಇರ್ಲಿಲ್ಲ, ತುಂಬಾ ಡೀಸೆಂಟ್ ಆಗಿದ್ದೆ. ಬೆಂಗಳೂರಿಗೆ ಬಂದಾಗ ನಾನು ಫ್ರೀ ಹ್ಯಾಂಡ್ ಆರ್ಟಿಸ್ಟ್ ಟ್ಯಾಟೂನು ಕಲ್ತಿದ್ದೆ. ಜನ ನಂಬ್ತಾ ಇರ್ಲಿಲ್ಲ. ಟ್ಯಾಟೂ ಆಗ್ತಾನೆ, ಟ್ಯಾಟೂ ಆರ್ಟಿಸ್ಟ್ ಹಂಗಿರ್ತಾರೆ ಹಿಂಗಿರ್ತಾರೆ ಎಲ್ಲ ಹೇಳೋರಲ್ಲ. ಸೊ ಆಮೇಲೆ ನಾನು ನನ್ನ ಔಟರ್ನ ಚೇಂಜ್ ಮಾಡ್ಕೊಂಡೆ ಹೊಟ್ಟೆ ಪಾಡ್ಗೋಸ್ಕರ. ಇವಾಗ ಒಬ್ರು ಈಗ ಫ್ರೀ ಆರ್ಟಿಸ್ಟ್ ಅಂದ್ರೆ ಒಬ್ಬ ಒಂದು ಕಲೆಗಾರ ಅಂತಾರಲ್ಲ, ಕಲೆಗಾರನ ನೋಡೋ ಥಾಟೇ ಬೇರೆ ಇರುತ್ತೆ. ಏಜ್ ಆಗಿರ್ತಾರೆ, ಕಟ್ಟ ಬಿಟ್ಟಿರ್ತಾರೆ. ಆಮೇಲೆ ಸಿಂಪಲ್ ಆಗಿ ಇವಾಗ ನಾವು ಪಕ್ಕದಲ್ಲಿ ಹೋದ್ರೆ ಇವಾಗ ನೀವು ಮುದ್ದ ಚೆನ್ನಾಗಿ ಕಾಣ್ತಿದ್ದೀರಾ. ಇವಾಗ ನೀವು ನಾವು ಪಕ್ಕದಲ್ಲಿ ಹೋದ್ರೆ ನನ್ನ ಕೆಲಸ ಬರ್ದೇ ಹೋಗ್ಲಿ, ನನ್ನ ನಂಬ್ತಾರೆ ನಿಮ್ಮ. ಹೌದು, ನಿಜ. ಸ್ವಲ್ಪ ಪ್ಯಾಷನ್ ಇದೆ, ಏನೋ ವಿಚಿತ್ರ ಮಾಡ್ತಾನೇನೋ ಅಂತ. ಸೊ ಜನ ಹೆಂಗೆ ಅಂತಂದ್ರೆ ಮಕ್ಕ ನೋಡಿ ಮನೆ ಹಾಕ್ತಾರೆ ಅಂತಾರಲ್ಲ, ಆತರ ಫೇಸ್ ನೋಡ್ಬಿಟ್ಟು ಅವನಿಗೆ
ಸೊ ಇವನ ಹತ್ರ ಏನೋ ಟ್ಯಾಲೆಂಟ್ ಇದೆ, ಇವ್ರು ಡೀಸೆಂಟ್ ಆಗಿದೆ, ಇವ್ರ ಹತ್ರ ಏನಿರುತ್ತೆ ಅನ್ಕೊಂಡ್ಬಿಟ್ರೆ. ಸೊ ನನ್ನ ಡಿಸೆನ್ಸಿ ನನಗೆ ಮುಳ್ಳಾಗ್ತಿದೆ ಅಂತ ಗೊತ್ತಾಯ್ತು. ಹಂಗಾಗಿ ನನ್ನನ್ನೇ ನಾನು ಬದಲು ಮಾಡ್ಕೊಂತ ಅದೇ ಚಿತ್ರ ಶೋಕಿ ಚಿತ್ರ ಶೋಕಿಗಳೆಲ್ಲ ಹೌದಾ, ಅದೇನ ಅದು ಮೂಗುತಿ ಇದು ಇದು ಹಾಕ್ತಿದ್ದೀರಲ್ಲ, ಹೌದು. ಇದು ಬಂದು ಪ್ಲಾಟಿನಮ್ ತೆಗಿಬಹುದು. ಅಂದ್ರೆ ಹೋಲ್ ಇದೆ ಅಲ್ಲಿ ಒಳಗಡೆ. ಹೌದು, ಹೋಲ್ ಇದೆ. ಹಾ ಇದು ತೆಗೆದ್ರೆ ನನ್ ಮುಖ ಚೆನ್ನಾಗಿ ಕಾಣಲ್ಲ. ನೋಡಿ, ಅದು ಹಿಂದೆ ಇದಾಗ ನೋಡಿ, ಇದ್ದಾಗ ನೋಡಿ ಒಂದ್ ಸ್ವಲ್ಪ ಚೇಂಜ್ ಫೇಸಸ್ ಇದೆ, ರಗಡ್ ಲುಕ್ ಬರುತ್ತೆ. ಲುಕ್ ಬರುತ್ತೆ. ತೆಗೆದ್ರೆ ಚೆನ್ನಾಗಿರಲ್ಲ. ಇದೊಂದು ಸಿಗ್ನೇಚರ್. ಹಾ ಈಗ ಒಬ್ಬ ಮನುಷ್ಯನ ಜನ ಅಬ್ಸರ್ವ್ ಮಾಡ್ತಾರಲ್ಲ, ಅಬ್ಸರ್ವ್ ಮಾಡೋದು ಕೂದಲು, ಅವ್ರು ಹಾಕೋ ಡ್ರೆಸ್, ಇದನ್ನೆಲ್ಲ ಇದ್ ಮಾಡ್ತಾರಲ್ಲ. ನಾನು ಎಷ್ಟೇ ದೂರದಲ್ಲಿ ನಿಂತರು ಜನ ಕಂಡು ಹಿಡಿತಾರೆ. ಇದೇ ಸಿಗ್ನೇಚರ್. ನೋಡಿದ ತಕ್ಷಣ ಈ ವಾಲೆಗೂ, ಈ ಗಡ್ಡಗೂ, ಈ ಕೂದಲಿಗೂ ನೋಡಿದ ತಕ್ಷಣ ಎಲ್ಲ ಇದ್ರು ಕಂಡು ಹಿಡ್ಬಿಡ್ತಾರೆ. ಏನ್ ಡಿಫ್ರೆನ್ಸ್ ಅಂದ್ರೆ ವಿಡಿಯೋಗಳಲ್ಲಿ ನೋಡಕ್ಕೆ ಬೆಳ್ಳಕ್ ಕಾಣ್ತೀನಿ, ಸ್ವಲ್ಪ ಫಿಲ್ಟರ್ ಹಾಕಿರ್ತೇವೆ. ಡೈರೆಕ್ಟ್ ಆಗಿ ನೋಡ್ಬೇಕಾದ್ರೆ ಕರ್ರಕ್ ಕಾಣ್ತೀನಿ. ಇದು ಒರಿಜಿನಲ್ ಕಲರ್ ಅಷ್ಟೇನೆ, ಇನ್ನೇನ್ ಡಿಫ್ರೆನ್ಸ್ ಇಲ್ಲ. ಓಕೆ.